ಒಂದು ಮ್ಯೂಸಿಕ್ ಮೂಲಕ ಸಂಗೀತ ಮೂಲಕ ನಿರೂಪಣೆ ಮಾಡಿದಂಥ ಸಿನಿಮಾ. ಹಲವಾರು ದಿನಗಳ ನಂತರ ಈ ಥರ ಇಷ್ಟು ಹಾಡುಗಳಿತ್ತು, ಈ ಥರ ಒಂದು ಸಂಗೀತ ಇತ್ತು. ನನಗೆ ನನ್ನ ಗಮನಕ್ಕೆ ಬಂದಿರೋದು ಪ್ರೇಮಲೋಕ ಸಿನಿಮಾ ನಂತರ ಇಷ್ಟೊಂದು ಹಾಡಿದ್ದು ಸಿನಿಮಾ, ಮ್ಯೂಸಿಕಲ್ ಸಿನಿಮಾ ಬಂದಿರೋದು ನನ್ನ ಗಮನಕ್ಕೆ ಗೊತ್ತಿಲ್ಲ. ಆದರೆ ಹಲವಾರು ವರ್ಷಗಳಿಂದ ನಂತರ ಈ ಥರ ಒಂದು ಸಿನಿಮಾ ಬರ್ತಾ ಇರೋದು ಗೌರಿ. ಮತ್ತು ಇತ್ತೀಚಿನ ದಿನಗಳಲ್ಲಿ ನೀವು ನೋಡಿದ್ದೀರಾ, ಸಿನಿಮಾಗೆ ಒಂದು ಹಾಡು ಇರುತ್ತೆ, ಎರಡು ಒಬ್ಬೊಬ್ಬ ಅಂದರೆ 3 ಹಾಡುಗಳಿರುತ್ತೆ. ಯಾಕೆ ಅಂತಂದರೆ ಸಂಗೀತ ನೀಡಿ ಆಡಿಸಿ ದೊಡ್ಡ ದೊಡ್ಡ ಹಾಡುಗಾರರ ಹತ್ರ ಹೊಸ ಪ್ರತಿಯೊ ಹತ್ರ ಮತ್ತು ಅದನ್ನ ಚಿತ್ರೀಕರಣ ಮಾಡಿ ಸೆಟ್ ಹಾಕಿ ಹೊರಗಡೆ ಹೋಗಿ ವಿದೇಶದಲ್ಲಿ ಶೂಟಿಂಗ್ ಮಾಡೋದು, ಕಾಸ್ಟ್ಯೂಮು, ಡ್ಯಾನ್ಸರ್ಸು ತುಂಬ ದುಬಾರಿ ಆಗುತ್ತೆ. ಈ ಕಾರಣದಿಂದ ಹಲವಾರು ಜನ ಹಾಡುಗಳನ್ನ ಕಡಿಮೆ ಮಾಡ್ತಾ ಬರ್ತಾರೆ. ಈ ಸಂದರ್ಭದಲ್ಲಿ ನಾವು ಇದೊಂದು ದೊಡ್ಡ ಸಿನಿಮಾ ಅಂತ ನಿಮಗೆ ಗೊತ್ತಾಗುತ್ತೆ. 7 ಸಿನಿಮಾನು ಚಿತ್ರೀಕರಣ ಮಾಡಿದ್ದೀನಿ.